ನನ್ನ ಹೆಸರನ್ನ ಹೇಳದಂತೆ ಬಾಯಿ ಬಿಡದಂತೆ ಒತ್ತಡ. ಮೇ 29ರಂದು ತನ್ನ ಕಾರ್ನಲ್ಲೇ ಮೀಟಿಂಗ್ ಮಾಡಿದ್ರು ನಾಗೇಂದ್ರ. KIADI ಏರೋಸ್ಪೇಸ್ ಪಾರ್ಕ್ ಬಳಿ ರಾತ್ರಿ 8 ಗಂಟೆಗೆ ಮೀಟಿಂಗ್ ಮಾಡ್ತಾರೆ. ಮಾಜಿ MD ಪದ್ಮನಾಭ್, ಆರೋಪಿ ನೆಕ್ಕುಂಟಿ ನಾಗರಾಜ್ ಇವರೆಲ್ಲರನ್ನೂ ಸೇರಿಸ್ಕೊಂಡು ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಕಾರಲ್ಲಿ ಕೂತ್ಕೊಂಡು ಮೀಟಿಂಗ್. ನೀವು ನನ್ನ ಹೆಸರು ಹೇಳಿದ್ರೆ ನನ್ನ ಅಧಿಕಾರ ಹೋಗುತ್ತೆ. ಆಗಿನ್ನೂ ಇವರು ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಅಧಿಕಾರದಲ್ಲಿದ್ದರೆ ಎಲ್ಲರೂ ಪಾರಾಗ್ಬೋದು, ನನ್ನ ಹೆಸರನ್ನ ಯಾರು ಹೇಳ್ಕೊಡ್ದು ಅಂತ. ನನ್ನ ಹೆಸರು ಯಾರೂ ಹೇಳಬೇಡಿ ಅಂತ ನಾಗೇಂದ್ರ ತಾಕೀತನ್ನು ಮಾಡಿದ್ರಂತೆ ಎಲ್ರಿಗೂ ಕೂಡ. ಕಾರ್ನಲ್ಲೇ ನಡೆದಿದ್ದ ಮೀಟಿಂಗ್ನಲ್ಲೇ ನಾಗೇಂದ್ರ ಈ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ನೋಡಿ, ನೀವು ಸೇವ್ ಆಗಬೇಕು ಅಂತಂದರೆ ನಾನು ಮಂತ್ರಿಯಾಗೇ ಇರಬೇಕು, ಹಾಗಾಗಿ ನನ್ನ ಹೆಸರು ಎಲ್ಲೂ ಹೊರಗೆ ಬರಬಾರ್ದು ಅಂತ ಹೇಳ್ತಾರೆ. ಬಟ್ ಆಮೇಲೆ ಏನಾಯಿತು ನಿಮಗೆಲ್ಲ ಗೊತ್ತೇ ಇದೆ. ಸರ್ಕಾರ ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡ್ರು, ಓಕೆ. ಬಟ್ ಆಗ ಮೀಟಿಂಗನ್ನು ಮಾಡಿದರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಅವರೊಂದು ಕಾರ್ನಲ್ಲಿ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಆ ಮೀಟಿಂಗ್ನ ಡೀಟೇಲ್ಸ್ ಏನು? ಆ ಕಾರ್ನಲ್ಲಿ ಮೀಟಿಂಗ್ ಮಾಡೋ ಉದ್ದೇಶ ಏನಂದರೆ, ಈಗಾಗಲೇ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾರೆ. ಆತ್ಮಹತ್ಯೆಯನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ಪದ್ಮನಾಭ್ ಹೆಸರಿರ್ಬೋದು ಮತ್ತು ಪರಶುರಾಮ್ ಹೆಸರಿರ್ಬೋದು ಮತ್ತು ಒಂದಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಚಿವರ ಮೌಖಿಕ ನಿರ್ದೇಶನ ಏನಿತ್ತು, ಮೌಖಿಕ ಆದೇಶದ ಮೇಲೆಗೆ ಇಡೀ ಹಗರಣ ನಡೆದಿರುವಂಥದ್ದು ಅನ್ನೋದ್ರ ಬಗ್ಗೆ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಅದು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೆ ಸಾಮಾನ್ಯವಾಗಿ ಆ ಭಯ ಶುರುವಾಗಿರ್ತದೆ. ಈಗ ನೀವೇನಾದರೂ ನನ್ನ ಹೆಸರನ್ನು ಹೇಳಿದ್ರೆ ನಾನು ಅಧಿಕಾರವನ್ನು ಕಳ್ಕೊಳ್ತೀನಿ ಮತ್ತು ನಾನು ಸಂಕಷ್ಟಕ್ಕೆ ಸಿಲ್ಕೊಳ್ತೀನಿ. ಆ ಹಿನ್ನೆಲೆಯಲ್ಲಿ ನೀವು ಯಾರನ್ನೇ ಕೂಡ ಬಂಧಿಸಿದ್ರು ಕೂಡ ನೀವು ನನ್ನ ಹೆಸರನ್ನ ಹೇಳಬಾರ್ದು ಅಂತೇಳಿ ಕಾರ್ನಲ್ಲಿ ಒಂದು ಕಾರ್ ಪಾರ್ಕಿಂಗ್ ಲಾಟ್ನಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನಿಗಮದ MD ಪದ್ಮನಾಭ್ ಇರ್ಬೋದು, ಜೊತೆಗೆ ನಾಗೇಂದ್ರ ಅವರ ಸಂಬಂಧಿ ಮುರಳೀಕೃಷ್ಣ ಇರ್ಬೋದು, ಜೊತೆಗೆ ನೆಕ್ಕುಂಟಿ ನಾಗರಾಜ್ ಅಂದ್ರೆ ಅವರ ಅತ್ಯಾಪ್ತ, ಒಂದೇ ಜೊತೆಯಲ್ಲಿ ಇದ್ದಂಥವರು, ಅಂದ್ರೆ ನಾಗೇಂದ್ರ ಅವರ ಆಗು ಹೋಗುಗಳನ್ನ ಸಂಪೂರ್ಣವಾಗಿ ನೋಡ್ಕೊಳ್ತಾ ಇದ್ದಂಥ ನೆಕ್ಕುಂಟಿ ನಾಗರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಆ ಕಾರ್ನಲ್ಲಿ ಕೂತ್ಕೊಂಡು ಮೀಟಿಂಗ್ ಅನ್ನ ಮಾಡಿ ತಮ್ಮ ಹೆಸರು ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಅರವಿಂದ್, ಓಕೆ. ಬಟ್ ಇನ್ನೊಂದು ವಿಚಾರ ಏನು ಸ್ಪಷ್ಟವಾಗುತ್ತೆ ಅಂತಂದ್ರೆ, ಈಗ ರಿಮ್ಯಾಂಡ್ ಕಾಪಿಯಲ್ಲಿ ಎಲ್ಲ ಅಂಶಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಬಟ್ ಇದ್ರ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಆಗಲೇ ಸಿಕ್ಕಿಬಿಟ್ಟಿದೆ ಅಂತನಾ ED ಅವರಿಗೆ, ಅಥವಾ ಇನ್ನು ಮುಂದಕ್ಕೆ ನಾಗೇಂದ್ರ ಅವರಿಂದ ಈ ಎಲ್ಲ ಮಾಹಿತಿಯನ್ನು ಪಡಿಬೇಕು ಅಂತ ಅರ್ಥ ಮಾಡ್ಕೋಬೇಕಾ ಅಂತ ಮುರಳಿ? ಅರವಿಂದ್, ಏನಂದ್ರೆ ಈಗಾಗಲೇ ಅದಕ್ಕೆ ಪೂರಕವಾದ ಸಾಕ್ಷಿಗಳಿಂದ ಆ ಸಾಕ್ಷಿಗಳನ್ನ ಇಟ್ಟುಕೊಂಡೇ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಸುಮ್ಮನೆ ಯಾರೋ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಗಳನ್ನ ಆಧರಿಸಿ ಅದನ್ನ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾದ ತಾಂತ್ರಿಕ ಸಾಕ್ಷಿಗಳು ಮತ್ತು ಕೆಲವೊಂದು CCTV ಫುಟೇಜಸ್ಗಳೇನಿರುತ್ತೆ, ಆ ಫುಟೇಜಸ್ಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿರ್ತಾರೆ. ವಶಕ್ಕೆ ಪಡ್ಕೊಂಡು ಎಕ್ಸಾಕ್ಟ್ ಟೈಮ್ ಅನ್ನ ಅವರು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಮೇ 29ನೇ ತಾರೀಕು ರಾತ್ರಿ 8 ಗಂಟೆಗೆ ಅವರ ಕಾರ್ನಲ್ಲಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಅದರಲ್ಲಿ ಮುರಳೀಕೃಷ್ಣ ಇದ್ರು, ಜೊತೆಗೆ ನೆಕ್ಕುಂಟಿ ನಾಗರಾಜ್ ಇದ್ರು, ಪದ್ಮನಾಭ್ ಇದ್ರು ಮತ್ತು ನಾಗೇಂದ್ರ ಅವರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಇಟ್ಕೊಂಡು ಈಗ ನಾಗೇಂದ್ರ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗಿರುವಂಥದ್ದು. ಅರವಿಂದ್, ಈಗ ಇಲ್ಲಿ ತನಕ ಕಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೇನಿದೆ ಅಂದ್ರೆ ನಾಗೇಂದ್ರ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ, ಅವುಗಳನ್ನ ಮುಂದಿಟ್ಟು ಆಗ ನಾಗೇಂದ್ರ ಅವ್ರನ್ನ ಎನ್ಕ್ವೈರಿ ಮಾಡಿದ್ರೆ ಸತ್ಯಾಂಶಗಳು ಹೊರಬರಬಹುದಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಯಾರೋ ಒಬ್ಬ ಆರೋಪಿಯು ಕೂಡ ತಾನು ಆರೋಪಿ ಅಂತೇಳಿ ಒಪ್ಕೊಳ್ಳುವಂಥದ್ದು ಅಥವಾ ನಾನು ತಪ್ಪನ್ನ ಮಾಡಿದ್ದೀನಿ ಅಂತ ಒಬ್ಬ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ ಎಂಥದೇ ಪ್ರಕರಣ ಆದರೂ ಕೂಡ. ಆದರೆ ಅದಕ್ಕೆ ಪೂರಕವಾದ ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ತಾಂತ್ರಿಕ ಸಾಕ್ಷ್ಯಗಳು ಮತ್ತು ಕೆಲವೊಂದು ಬೇರೆ ಎವಿಡೆನ್ಸ್ಗಳೇನಿರ್ತವೆ, ಜೊತೆಗೆ ಇನ್ನುಳಿದ ಆರೋಪಿಗಳು ಮಾಡ್ಕೊಂಡಂಥ ಹೇಳಿಕೆಗಳು, ಸ್ವಇಚ್ಛೆ ಹೇಳಿಕೆಗಳು, ಜೊತೆಗೆ ಒಂದಷ್ಟು ಸಾಕ್ಷಿಗಳಿರುವಂಥ ಹೇಳಿಕೆಗಳು, ಇವನ್ನೆಲ್ಲ ಇಟ್ಕೊಂಡು ಕೊಲಾಬ್ರೇಟ್ ಮಾಡಿ ಒಂದಷ್ಟು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ನಾಗೇಂದ್ರ ಈಗ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಇನ್ನೂ ಕೂಡ ತನ್ನ ಬಂಡೆತನವನ್ನು ಮುಂದುವರಿಸ್ತಾನೆ ಇದ್ದಾರೆ. ನಾನು ಯಾವುದೇ ರೀತಿಯ ತಪ್ಪನ್ನ ಈ ಪ್ರಕರಣದಲ್ಲಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಇಟ್ಟು ED ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗುವಂಥದ್ದು. ಅರವಿಂದ್, ಈಗ ಇಡೀ ಈ ಕಾಪಿ ಏನಿದೆ, ರಿಮ್ಯಾಂಡ್ ಕಾಪಿ, ಇದರಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ ಹೆಸರು ಎಲ್ಲೂ ಪ್ರಸ್ತಾಪ ಆಗಿಲ್ವಾ ಮುರಳಿ? ಇಲ್ಲ ಅರವಿಂದ್, ಯಾಕೆಂದ್ರೆ ಕೇವಲ ಇವರನ್ನ ಮಾತ್ರ ಈಗ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಬೇಕಿತ್ತು. ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪಾತ್ರ ಏನು, ಜೊತೆಗೆ ನಾಗೇಂದ್ರ ಅವರು ಯಾವ ರೀತಿಯಲ್ಲಿ ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ ಕೈಯನ್ನ ಯಾವ ರೀತಿಯಲ್ಲಿ ಜೋಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಉಲ್ಲೇಖವನ್ನು ಮಾಡಿರುತ್ತದೆ. ಯಾಕೆಂದ್ರೆ ದದ್ದಾಲ್ ಅವರು ಇನ್ನೂ ಕೂಡ ತಲೆಮರೆಸ್ಕೊಂಡಿದ್ದಾರೆ. ಅವರನ್ನ ED ಅಧಿಕಾರಿಗಳು ಹುಡುಕಾಟ ಮಾಡುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಇದರಲ್ಲಿ ರಿಮೈಂಡ್ ಕಾಪಿಯಲ್ಲಿ ದದ್ದಾಲ್ ಅವರ ಪಾತ್ರದ ಬಗ್ಗೆ ಕೂಡ ಏನಾದರೂ ಉಲ್ಲೇಖವನ್ನು ಮಾಡಿದ್ರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ.
ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಪಾತ್ರದ ಬಗ್ಗೆ ಮತ್ತು ಅವರ ಎಲ್ಲೆಲ್ಲಿ ಇನ್ವಾಲ್ವ್ಮೆಂಟ್ಸ್ ಇತ್ತು ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ಹೈಡನ್ನು ಮಾಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಅದ್ರ ಬಗ್ಗೆ ಕೂಡ ಒಂದಷ್ಟು ತನಿಖೆ ಆಗುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ. ತಮ್ಮ ಎಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಈಗ ಉರುಳು ನಾಗೇಂದ್ರ ಅವರಿಗೆ ಸುತ್ತಕೋತಾ ಇದೆ. ಅದಕ್ಕೋಸ್ಕರನೇ 6 ದಿನ ಕಸ್ಟಡಿ ಕೊಟ್ಟಿದೆ ನ್ಯಾಯಾಲಯ. ಎಲ್ಲಿ ಇವರ ಪಾತ್ರ ಇದೆ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೆ ಮನವರಿಕೆ ಆಯಿತೋ ಆಗ ಅವರನ್ನು 6 ದಿನ ಇಡಿ ಕಸ್ಟಡಿ ಕೊಟ್ಟಿದ್ದಾರೆ. ಈಗ ಈ 6 ದಿನನೇ ತುಂಬ ಕ್ರೂಷಿಯಲ್. ಒಂದು ಕ್ಷಣ ಕೂಡ ಸಮಯ ವ್ಯರ್ಥ ಮಾಡದ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರಿಂದ ಎಲ್ಲ ವಿಚಾರ ಬಾಯ್ಬಿಡಿಸಬೇಕಾಗುತ್ತೆ. ಅವ್ರು ಇಲ್ಲ ನನಗೆ ಗೊತ್ತಿಲ್ಲ ಅನ್ಬೋದು, ಅವ್ರು ಏನು ಬೇಕಾದ್ರೂ ಹೇಳ್ಬೋದು. ಬಟ್ ಎವಿಡೆನ್ಸ್ಗಳನ್ನ ಮುಂದಿಟ್ಟು ಸಾಕ್ಷಿಗಳನ್ನು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ.